ಪೇಜ್ನಲ್ಲಿ ಅಂದರೆ ನೋಡ್ರಿ ಎಲ್ಲೋ ಕುತ್ಕೊಂಡು ಯಾವುದೋ ಪೇಜ್ ಕ್ರಿಯೇಟ್ ಮಾಡಿ ನಾನು ಈ ದೇಶವನ್ನು ಉದ್ಧಾರ ಮಾಡಿಬಿಡ್ತೀನಿ, ಈ ದೇಶದ ಭವಿಷ್ಯವನ್ನೇ ಬದಲಾಯಿಸ್ಬಿಡ್ತೀನಿ ಅಂತ ಹೇಳುವಂಥ ಈ ಮೂರ್ಖರಿದ್ದಾರಲ್ಲ, ಇಂಥವ್ರಿಗೆಲ್ಲ ಸೊಪ್ಪು ಹಾಕಬಾರ್ದು. ಇದೆಲ್ಲ ಸಾಧ್ಯನಾ? ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕಂದ್ರೆ ಸಾಕಷ್ಟು ಹೋರಾಟ, ಪರಿಶ್ರಮ, ತ್ಯಾಗ ಎಲ್ಲವೂ ಅಡಗಿರುತ್ತೆ. ಸೊ ಇಲ್ಲೆಲ್ಲ ಕುತ್ಕೊಂಡು ಒಂದು ಪೇಜ್ ಕ್ರಿಯೇಟ್ ಮಾಡಿಬಿಟ್ಟು ನಾನೇನೋ ಈ ದೇಶವನ್ನು ಉದ್ಧಾರ ಮಾಡಿಬಿಡ್ತೀನಿ, ದಬ್ಬಾಕ್ಬಿಡ್ತೀನಿ ಈ ಅಭಿಜಿತ್ ದೀಪ್ಕೆ ಅಂತ ಯುವಕರು ಹೇಳೋದಲ್ಲ ಇದೆಯಲ್ಲ, ಈ ಹುಚ್ಚಾಟ ಇದೆಯಲ್ಲ, ಇದೆಲ್ಲವೂ ಕೂಡ ನಮ್ಮ ಈ ಡೆಮಾಕ್ರಸಿನಲ್ಲಿ ಇದೆಲ್ಲವೂ ಕೂಡ ಕೇವಲ ಸೋಷಿಯಲ್ ಮೀಡಿಯಾದಿಂದನೇ ಎಲ್ಲವನ್ನು ಬದಲಾಯಿಸ್ಬಿಡ್ತೀನಿ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲೋ ಅಮೇರಿಕದ ಮೂಲೆಯಲ್ಲಿ ಕುತ್ಕೊಂಡು ಯಾವುದೋ ಸಿಸ್ಟಮ್ನಲ್ಲಿ ಕುತ್ಕೊಂಡು ಅಥವಾ ಲ್ಯಾಪ್ಟಾಪು ಕೈಯಲ್ಲಿ ಹಿಡ್ಕೊಂಡು ನೆಟ್ ಇದೆ, ಸೊ ಸಿಸ್ಟಮಲ್ಲಿ ಏನೋ ಒಂದು ಪೋಸ್ಟ್ ಒಂದು ಕ್ರಿಯೇಟ್ ಮಾಡ್ಬಿಟ್ಟು ಅಲ್ಲೊಂದು ಪೋಸ್ಟ್ ಕ್ರಿಯೇಟ್ ಮಾಡ್ಬಿಟ್ಟು ಅರಿಬಿಟ್ಟಿದ ತಕ್ಷಣ ರಾತ್ರೋರಾತ್ರಿ ಅದಕ್ಕೊಂದಷ್ಟು ಫಾಲೋವರ್ಸ್ ಆಗಿಬಿಟ್ರೆ ಯಾರು ಕೂಡ ಒಬ್ಬ ದೊಡ್ಡ ಭವಿಷ್ಯದ ನಾಯಕ ಆಗೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಈ ದೇಶದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಇವತ್ತಿಗೂ ಕೂಡ 92-93 ಇಳಿ ವಯಸ್ಸಿನಲ್ಲೂ ಕೂಡ ಅವರ ಹೋರಾಟ ಭಾವನೆ ಇದೆಯಲ್ಲ, ಅವರ ಹೋರಾಟ ಮನೋಭಾವ ಇದೆಯಲ್ಲ, ದೇಶದ ಬಗೆಗಿನ ಅಥವಾ ರಾಜ್ಯದ ಬಗೆಗಿನ ಅವರ ಕಾಳಜಿ ಇದೆಯಲ್ಲ, ಅಥವಾ ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರು ನೀಡಿರುವಂಥ ಕೊಡುಗೆ ಇದೆಯಲ್ಲ, ರೈತರ ಪರವಾಗಿ ಅವರು ಹೋರಾಟ ಮಾಡಿದಂಥ ನೀರಿಗಾಗಿ ಕುಡಿಯುವ ನೀರಿಗೋಸ್ಕರ ಹೋರಾಟ ಮಾಡಿದಂಥ ಆ ತ್ಯಾಗ ಮನೋಭಾವ ಇದೆಯಲ್ಲ, ಅದು ನಿಜವಾದ ಹೋರಾಟ. ಅಂದರೆ BS ಯಡಿಯೂರಪ್ಪನವರು ಇದ್ದಾರಲ್ಲ, ಈ ರಾಜ್ಯದ ತಳಮಟ್ಟದಿಂದ ಹಳ್ಳಿಗಳಲ್ಲಿ ಸೈಕಲ್ ಮೂಲಕ ರ್ಯಾಲಿ ಮಾಡ್ತಾರೆ, ಸೈಕಲ್ ತುಳ್ಕೊಂಡು ಹೋಗಿ ಹಳ್ಳಿಗಳನ್ನು ಸುತ್ತಿ ಪಕ್ಷವನ್ನು ಕಟ್ಟು ಅಧಿಕಾರಕ್ಕೆ ತರ್ತಾರೆ. ಅದು ನಿಜವಾದ ನಾಯಕತ್ವ, ಅದು ನಿಜವಾದ ಹೋರಾಟದ ಮನೋಭಾವ, ಅದು ನಿಜವಾದ ಕ್ರಾಂತಿ ಅಂದೆ. ಈ ಅಭಿಜಿತ್ ದೀಪ್ಕೆ ಅಂತ ಈ ಹುಡುಗಾಟ ಆಡುವಂಥ ಈ ಹುಡುಗರು ಇದ್ದಾರಲ್ಲ, ನೋಡಿ ಇನ್ನೊಂದು ಭಾಳ ಕ್ಲಿಯರ್ ಆಗಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಪ್ರಶಾಂತ್ ಕಿಶೋರ್. ನಾನೊಬ್ಬ ದೊಡ್ಡ ಚಾಣಾಕ್ಷ, ನನ್ನಿಂದನೇ BJP ಅಧಿಕಾರಕ್ಕೆ ಬಂತು, ನಾನೊಬ್ಬ ದೊಡ್ಡ ತಂತ್ರಗಾರ, ನಾನು ಚಾಣಾಕ್ಷ ಅಂತೆಲ್ಲ ಹೇಳಿ ಏನೆಲ್ಲ ಬಿಲ್ಡಪ್ ಕೊಟ್ರಲ್ಲ, BJP ಅನ್ನೋ ಅಧಿಕಾರ ನನ್ನಿಂದಲೇ ಬಂತು ಎನ್ನುವಂಥ ಭ್ರಮೆನಲ್ಲಿ ಮುಳುಗಿದ್ರು. ಬಟ್ ಬಿಹಾರ್ನಲ್ಲಿ ಎಲೆಕ್ಷನ್ ನಿಂತಾಗ ಇದೇ ಒಂದು ಸ್ವಂತ ಪಕ್ಷ ಕಟ್ಟಿ ಪ್ರಶಾಂತ್ ಕಿಶೋರ್ ಏನು ಅಧಿಕಾರಕ್ಕೆ ಬಂದ್ರ ಮಕಡೆ ಮಲಗಿದ್ರು. ಬಿಹಾರ್ನಲ್ಲಿ ಸೋತು ಸುಣ್ಣ ಆಗುವಂಥ ಮೂಲಕ ಮಠ ಆಶ್ರಮವನ್ನು ಸೇರುವಂಥ ಪರಿಸ್ಥಿತಿ ಬಂತು. ಅಭಿಜಿತ್ ದೀಪ್ಕೆದು ಅಷ್ಟೇ, ನಾಳೆ ದಿನ ಇಂತಹದೇ ಒಂದು ಕ್ಷಣ, ಇಂತಹದೇ ಒಂದು ಪರಿಸ್ಥಿತಿ ಬಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅಮೆರಿಕದಲ್ಲಿ ಅದೇನೋ ಓದಬೇಕು, ದಬ್ಬಾಕ್ಬೇಕಂತ ಹೋಗಿದ್ರಲ್ಲ, ಮೊದಲು ಅದನ್ನ ಮಾಡಿ. ವೀಕ್ಷಕರೇ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಕಾಕ್ರೋಚ್ ಅವಳಿ ಈ ಮನೆಗಳಲ್ಲಿ, ಕಿಚನ್ ಅಲ್ಲಿ, ಈ ಕಬೋರ್ಡ್ಗಳಲ್ಲಿ, ಈ ಕಂಪ್ಯೂಟರ್ ಸಿಸ್ಟಮ್ ಬೀರೋಗಳಲ್ಲಿ ಅಥವಾ ಟೇಬಲ್ಗಳಲ್ಲಿ ಎಷ್ಟರ ಮಟ್ಟಿಗೆ ಕಾಕ್ರೋಚ್ ಅವಳಿ ಆಗಿರುತ್ತೆ ಅಂದ್ರೆ, ಇಡೀ ಬಿಟ್ರೆ ಆ ಒಂದು ಔಷಧವನ್ನ ಸಿಂಪಡಣೆ ಮಾಡದೇ ಇದ್ದಂಥ ಪಕ್ಷದಲ್ಲಿ ಕಾಕ್ರೋಚ್ ಸಿಂಪಡಣೆ ಮಾಡ್ತಾರಲ್ಲ, ಸೊ ಔಷಧಿ ಏನಾದರೂ ಸಿಂಪಡಣೆ ಮಾಡದೇ ಇದ್ದಂಥ ಪಕ್ಷದಲ್ಲಿ ಇಡೀ ಮನೆಯನ್ನ ಆವರಿಸ್ಕೊಂಡ್ಬಿಡುತ್ತೆ ಈ ಕಾಕ್ರೋಚ್. ಹಾಗೆ ಇಡೀ ದೇಶವನ್ನ ಸೋಷಿಯಲ್ ಮೀಡಿಯಾದಲ್ಲಿ, ಎಂಥ ದೇಶನೂ ಅಲ್ಲ ಇದು, ಮಣ್ಣು ಮಸಿ. ಯಾಕಂದ್ರೆ ಈ ದೇಶಕ್ಕೆ ಕೊಡುಗೆ ಕೊಟ್ಟಿರುವಂಥ ಎಷ್ಟೋ ಜನ ಹೋರಾಟಗಾರರಾಗಿರ್ಬೋದು, ರೈತ ಹೋರಾಟಗಾರರಾಗಿರ್ಬೋದು, ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರದ್ದು ನಿಜವಾದ ಕ್ರಾಂತಿ ಇದ್ಯಾವುದು ರೀ? ಕಾಕ್ರೋಚ್ ಕ್ರಾಂತಿ. ಅಷ್ಟೇ ಯಾಕೆ ಅಬ್ದುಲ್ ಕಲಾಂಜಿ ಅವರು ವಿಜ್ಞಾನದಲ್ಲಿ ಅವ್ರು ನೀಡಿರುವಂಥ ಕ್ರಾಂತಿ, ಅದು ನಿಜವಾದ ಕ್ರಾಂತಿ. ಬಸವಣ್ಣವ್ರು ಮಾಡಿದಂಥ ಈ ಸಮಾಜದ ಸಮಾನತೆಗಾಗಿ ಮಾಡಿರುವಂಥ ಬಸವಣ್ಣವರ ಕ್ರಾಂತಿ ಇದೆಯಲ್ಲ, ಅದು ನಿಜವಾದ ಕ್ರಾಂತಿ. ಅಷ್ಟೇ ಯಾಕೆ ವಾಜಪೇಯಿ ಅವರು ಮಾಡಿದಂಥ ಅಭಿವೃದ್ಧಿಯ ಕ್ರಾಂತಿ, ಅದು ನಿಜವಾದ ಕ್ರಾಂತಿ. ಮನಮೋಹನ್ ಸಿಂಗ್ ಅವರು ಮಾಡಿದಂಥ ಕ್ರಾಂತಿ, ಆರ್ಥಿಕ ಕ್ರಾಂತಿ ಇದೆಯಲ್ಲ, ಅದು ನಿಜವಾದ ಕ್ರಾಂತಿ. ವಾಜಪೇಯಿ ಅವರು ಮಾಡಿದಂಥ ಕ್ರಾಂತಿ, ಅಭಿವೃದ್ಧಿಯ ಕ್ರಾಂತಿ, ಅದು ನಿಜವಾದ ಕ್ರಾಂತಿ. ಮೇಡ್ ಇನ್ ಇಂಡಿಯಾ ಮಾಡಿದ್ರಲ್ಲ ಶ್ರೀಯುತ ನರೇಂದ್ರ ಮೋದಿ ಅವರು, ಅದು ನಿಜವಾದ ಕ್ರಾಂತಿ. ಇದ್ಯಾವುದ್ರಿ ಮಣ್ಣು ಮಸಿ? ಕಾಕ್ರೋಚ್ ಜನತಾ ಪಾರ್ಟಿ ಅಂತೆ, ಇದೊಂದು ದೊಡ್ಡ ಕ್ರಾಂತಿ ಅಂತೆ, ಇದಕ್ಕೆ ಫಾಲೋವರ್ಸ್ ಅಂತೆ. ನೋಡಿ, ನಿಜವಾಗ್ಲೂ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಯಾವ ಮಟ್ಟಕ್ಕೆ ಬರ್ಬೋದು ಅಂದರೆ, ಈಗ ಕಾಕ್ರೋಚ್ ಆಯಿತು, ನೆಕ್ಸ್ಟು ನಾಯಿ, ನರಿ, ಜಿರ್ಲೆ, ಸೊಳ್ಳೆ, ಹಿಂಗೆ ಈ ಹೆಸರುಗಳಲ್ಲಿ ಪಾರ್ಟಿಗಳು ಹುಟ್ಕೊಂಡ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಇದರ ಅಪ್ಪ ಯಾರು ಗೊತ್ತಾ? ಈ ಕಾಕ್ರೋಚ್ ಜನತಾ ಪಾರ್ಟಿಯ ಅಪ್ಪ ಯಾರು ಗೊತ್ತಾ? ಅಭಿಜಿತ್ ದೀಪ್ಕೆ. ಅಭಿಜಿತ್ ದೀಪ್ಕೆ ಯಾರು? 2020ರಿಂದ 2022 ಈತ ಯುವಕ. ಇನ್ನು ಅಮೇರಿಕದಲ್ಲಿ ಅದೇನೋ ದಬ್ಬಾಕ್ತೀನಿ ಅಂತ ಹೋಗಿದ್ದಾರೆ, ಅದನ್ನ ಮಾಡೋದು ಬಿಟ್ಟು ಇಲ್ಲಿ ಯಾವುದೋ ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂತೇಳಿ ಹುಟ್ಟಾಕಿ, ನಾನು ದೊಡ್ಡ ಲಾರ್ಡ್ ಲಬುಕ್ ದಾಸು, BJP ಕಾಂಗ್ರೆಸ್ನ ಮೀರಿಸಿರುವಂಥ ಫಾಲೋವರ್ಸ್ನಲ್ಲಿ BJP ಕಾಂಗ್ರೆಸ್ಗೆ ಸೆಡ್ ಹೊಡೆದಿದ್ದೀನಿ, ಮೀರಿಸಿದ್ದೀನಿ ಅನ್ನುವಂಥ ಒಂದು ರೀತಿ ಉದ್ದಟತನನ, ಅಥವಾ ಇದಕ್ಕೆ ಏನು ಕಮೆಂಟ್ ಮಾಡ್ತೀರಿ, ಅದು ನಿಮ್ಮ ವಿವೇಚನೆಗೆ ಬಿಟ್ಟಿರುವಂಥದ್ದು. ನೋಡಿ, ಅಭಿಜಿತ್ ದೀಪ್ಕೆ ಇದಾರಲ್ಲ, ಈತ ಯಾರು, ಈ ಯುವಕ ಯಾರು ಅನ್ನೋದನ್ನು ನೋಡೋದಾದ್ರೆ 2020 ಆಗಲೇ ಹೇಳಿದಾಗ 2020ರಿಂದ 2022 ಸೋಷಿಯಲ್ ಮೀಡಿಯಾವನ್ನ ಒಂದು ರೀತಿ ಏನು ಆಮ್ ಆದ್ಮಿ ಪಕ್ಷದ ಸೋಷಿಯಲ್ ಮೀಡಿಯಾವನ್ನು ನೋಡ್ಕೊಳ್ತಾ ಇದ್ದಂಥ ಒಬ್ಬ ಚಾಣಾಕ್ಷ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಈ ಮಟ್ಟಿಗೆ ಆಮ್ ಆದ್ಮಿ ಪಕ್ಷವನ್ನ ಒಂದು ರೀತಿ ಜನಪ್ರಿಯತೆಗೆ ಒಂದು ಜನರನ್ನ ಮುಟ್ಟುವ ಮಟ್ಟಕ್ಕೆ ತೆಗೆದುಕೊಂಡು ಬಂದಂತ
ಆ ಒಂದು ಕ್ರೆಡಿಟು ಏನು ಅಭಿಜಿತ್ ದೀಪ್ಕೆಗೆ ಸಲ್ಲಬೇಕು ಅಂತ ಹೇಳಿದ್ರು ಕೂಡ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಈಗ ಸದ್ಯದ ಒಂದು ವಾತಾವರಣ ಏನನ್ನೋದನ್ನು ನೋಡೋದಾದ್ರೆ ದಿಢೀರಂತ ರಾತ್ರೋರಾತ್ರಿ ಏನು ಈ ಕಾಕ್ರೋಚ್ ಜನತಾ ಪಾರ್ಟಿ ಈ ಮಟ್ಟಿಗೆ ಅಂದರೆ BJP ಕಾಂಗ್ರೆಸ್ನಂತಹ ಒಂದು ಎಷ್ಟೋ ದಶಕಗಳ ಕಾಲ ಆ ಒಂದು ಪಕ್ಷವನ್ನು ಬಲಪಡಿಸೋದಕ್ಕೆ BJPನೇ ಆಗಲಿ ಅಥವಾ ಕಾಂಗ್ರೆಸ್ಸೇ ಆಗಲಿ ಆ ಒಂದು ಪಕ್ಷವನ್ನು ಬಲಪಡಿಸೋದಕ್ಕೆ ಎಷ್ಟೆಲ್ಲ ಹರಸಾಹಸ ಪಟ್ಟಿದ್ದಾರೆ. ಬಟ್ ಈ ಅಭಿಜಿತ್ ದೀಪ್ಗೆ ರಾತ್ರೋರಾತ್ರಿ ಈಗ ಇಂತಹ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿ ಎರಡೂ ಪಕ್ಷವನ್ನು ಹಿಂದಿಕ್ಕಿ ಒಂದು ರೀತಿ ದೊಡ್ಡ ಸಂಚಲನವನ್ನು ಉಂಟು ಮಾಡ್ತಾ ಇರುವಂಥ ಈ ಒಂದು ಸೋಷಿಯಲ್ ಮೀಡಿಯಾ ಈ ಕ್ರಾಂತಿ ಅಂತ ಹೇಳ್ತೀರಾ ಅಥವಾ ಏನಂತ ನಿಮ್ಮ ವಿಶ್ಲೇಷಣೆಗೆ ಬಿಟ್ಟಿರುವಂಥದ್ದು ನೋಡಿ. ನಾನು ನಿಮಗೆ ಒಂದು ಸಣ್ಣ ಸ್ಟ್ರಾಟಜಿ ಕೊಡ್ತೀನಿ. ಯಾವ ಮಟ್ಟಿಗೆ BJP ಮತ್ತು ಕಾಂಗ್ರೆಸ್ ಪಕ್ಷವನ್ನು ಹಿಂದಿಕ್ಕಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿ ಜನಪ್ರಿಯತೆ ಗಳಿಸ್ತಾ ಇದೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂದರೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ 13 ಎಷ್ಟು ಫಾಲೋವರ್ಸ್ ಎಷ್ಟು ಜನ ಇದ್ದಾರೆ ಅಂದರೆ 13.3 ಮಿಲಿಯನ್ಸ್ ಫಾಲೋವರ್ಸ್ ಇರುವಂಥದ್ದು. BJPಗೆ ಭಾರತೀಯ ಜನತಾ ಪಕ್ಷಕ್ಕೆ ಎಷ್ಟಿದೆ ಅಂದರೆ 8.4 ಮಿಲಿಯನ್ಸ್ ಫಾಲೋವರ್ಸ್ ಇರುವಂಥದ್ದು. ಈ ಎರಡು ರಾಷ್ಟ್ರೀಯ ಪಕ್ಷಕ್ಕೆ ಸೆಡ್ ಹೊಡೆದು ರಾತ್ರೋರಾತ್ರಿ 14.6 ಮಿಲಿಯನ್ ಅಷ್ಟು ಫಾಲೋವರ್ಸ್ ಅನ್ನ ರಾತ್ರೋರಾತ್ರಿ ಪಡೆದುಕೊಂಡಿರುವಂಥದ್ದು. ಒಂದು ರೀತಿ ಇದು ಕೆಲವರು ವಿಶ್ಲೇಷಣೆ ಮಾಡ್ತಾರೆ, ಇದಕ್ಕೆ ಪಾಕಿಸ್ತಾನದ ಕುಮ್ಮಕ್ಕಿದೆ, ಇದು ಫೇಕ್ ಅಕೌಂಟು, ಹೀಗೆ ಕೆಲವರು ಕುಮ್ಮಕ್ಕು ಕೂಡ ಮಾಡ್ತಾರೆ. ಇನ್ನು ಹೆಂಗೆ ಇದೆಲ್ಲ ಕ್ರಿಯೇಟ್ ಆಯಿತು ಅನ್ನೋದನ್ನ ನಿಮ್ಗೆ ಒಂದು ವಿಡಿಯೋ ತೋರಿಸ್ತೀವಿ, ಅದಾದ ನಂತರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ, ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಆ ವಿಡಿಯೋ ತೋರಿಸಿ. ಯಂಗ್ಸ್ಟರ್ಸ್ ಲೈಕ್ ಕಾಕ್ರೋಚ್. They don't get any employment, they don't have any place in profession. Some of them become media, some of them become social media, some of them become RTI activists, some of them become another activists, and they start attacking everyone. And you people file content petition because ನೋಡಿದ್ರಲ್ಲ ವಿಡಿಯೋವನ್ನ. ಭಾರತದ ಮುಖ್ಯ ನ್ಯಾಯಮೂರ್ತಿ CJI ಮಾನ್ಯ ಸೂರ್ಯಕಾಂತ್ ಅವರು ಆಡಿರುವಂತಹ ಒಂದು ಮಾತಿದೆಯಲ್ಲ, ಆ ಒಂದು ಮಾತು ಅದಾದ ನಂತರ ನೆಕ್ಸ್ಟ್ ಡೇ ಮೇ 16 ಅನ್ಸುತ್ತೆ, ಬಹುಶಃ ಮೇ 16 ರಾತ್ರೋರಾತ್ರಿ ಈ ಒಂದು ಪೇಜ್ ಕ್ರಿಯೇಟ್ ಆಗುತ್ತೆ. ಅಭಿಜಿತ್ ದೀಪ್ಗೆ ಈ ಒಂದು ಪೇಜನ್ನು ಕ್ರಿಯೇಟ್ ಮಾಡಿ ಒಂದು ರೀತಿ ನಾನು ಮೊದಲಿಗೆ ಇದೊಂದು ಹಾಸ್ಯಾಸ್ಪದವಾಗಿ ತೆಗೆದುಕೊಂಡೆ. ಇದು ಇಷ್ಟರ ಮಟ್ಟಿಗೆ ಸೀರಿಯಸ್ ಆಗುತ್ತೆ ಅನ್ನುವಂಥ ಕಲ್ಪನೆ ಕೂಡ ಇರಲಿಲ್ಲ. ಈ ರೀತಿ ಇವಾಗ ಸಬೂಬ್ ಕೂಡ ಕೊಡ್ತಾ ಇರುವಂಥದ್ದು. ಹೀಗೆ ಏನಾವತ್ತು ನ್ಯಾಯಮೂರ್ತಿಗಳು ಆಡಿರುವಂಥ ಒಂದು ಮಾತಿದೆಯಲ್ಲ, ರಾಜಕೀಯ ಮತ್ತು ಸಾಮಾಜಿಕ ವಲಯದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ, ಒಂದು ಅಭಿಯಾನಕ್ಕೆ ಅಥವಾ ಈ ಒಂದು ಪಕ್ಷ ಇದೆಯಲ್ಲ ಏನು ಈ ಕಾಕ್ರೋಚ್ ಜನತಾ ಪಾರ್ಟಿಯ ಹುಟ್ಟಿಗೆ ಕೂಡ ಅವರ ಒಂದು ಮಾತು ಕೂಡ ಕಾರಣವಾಯಿತು. ಅವರ ಬಾಯಿಂದ ಬಂದಂಥ ಆ ಒಂದು ಕಾಕ್ರೋಚ್ ಇದೆಯಲ್ಲ ಅಂದರೆ ಆ ಪದ ಇದೆಯಲ್ಲ, ಆ ಪದನೇ ಎಲ್ಲೋ ಒಂದು ಕಡೆ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಹುಟ್ಟಿಗೆ ಕಾರಣವಾಯಿತು. ಇವತ್ತು ನೋಡಿದ್ರೆ ಎರಡೂ ಪಕ್ಷ ರಾಷ್ಟ್ರೀಯ ಪಕ್ಷವನ್ನು ಹಿಂದಿಕ್ಕಿ ಅತ್ಯಧಿಕ ಫಾಲೋವರ್ಸನ್ನು ಹೊಂದಿರುವಂಥ ಕಾಕ್ರೋಚ್ ಜನತಾ ಪಾರ್ಟಿ ಎನ್ನುವಂಥ ಹೆಗ್ಗಳಿಕೆಗೆ ಪಾತ್ರ ಆಗಿರುವಂಥದ್ದು. ಆಗಲೇ ಹೇಳಿದಾಗೆ ಇವರೆಲ್ಲ ಯಾವ ಕ್ರಾಂತಿ ಇಲ್ಲ, ಯಾವ ದೇಶದ ಆಗು ಹೋಗುಗಳಾಗಿರ್ಬೋದು ಅಥವಾ ದೇಶದ ಸಮಸ್ಯೆಗಳ ಕುರಿತು ಬೀದಿಗಿಳಿದು ಯಾರೇನು ಹೋರಾಟ ಮಾಡಿದಂಥವ್ರು ಅಲ್ಲ, ಈ ದೇಶದ ಭವಿಷ್ಯವನ್ನು ಗಟ್ಟಿಯಾಗಿ ಕಟ್ಟಬಲ್ಲಂತಹ ಯೋಧರು ಕೂಡ ಅಲ್ಲ. ಯಾವುದೋ ಒಂದು ನೆಟ್ ಇರುತ್ತೆ, ಅಪ್ಪ ಅಮ್ಮ ಹಾಕ್ಸಿರುವಂಥದ್ದು ನೆಟ್ಟು ಮಾಡೋಕ್ಕೆ ಕ್ಯಾಮೆ ಇರೋದಿಲ್ಲ, ಕೆಲಸ ಇರೋದಿಲ್ಲ, ಯಾರೋ ವಿದ್ಯಾರ್ಥಿನೋ ನಿರುದ್ಯೋಗಿನೋ ಕೂತ್ಕೊಂಡು ಈ ಅಭಿಜಿತ್ ದೀಪ್ಗೆ ಮಾಡಿರುವಂಥ ಪೇಜ್ಗೆ ಕಮೆಂಟ್ ಹಾಕೋದು, ಲೈಕ್ಸ್ ಒತ್ತೋದು, ಫಾಲೋವರ್ಸ್ ಮಾಡೋದು, ಫಾಲೋ ಮಾಡೋದು. ಹಂಗಾಗಿ ಈ ಮಟ್ಟಕ್ಕೆ ಅದರ ಪರಿಣಾಮವಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಅತ್ಯಧಿಕ ಫಾಲೋವರ್ಸನ್ನು ಹೊಂದಿರುವಂಥ ಏನು ಈ ಕಾಕ್ರೋಚ್ ಜನತಾ ಪಾರ್ಟಿ BJP ಮತ್ತು ಕಾಂಗ್ರೆಸ್ ಎರಡು ಪಕ್ಷವನ್ನು ಹಿಂದಿಕ್ಕಿ ಅತ್ಯಧಿಕ ಫಾಲೋವರ್ಸನ್ನು ಹೊಂದಿರುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿರುವಂಥದ್ದು. ಏನೇ ಹೆಗ್ಗಳಿಕೆಗೆ ಪಾತ್ರವಾಗಿದ್ರೂ ಕೂಡ ಈ ಜನರ, ಈ ದೇಶದ ಸಮಸ್ಯೆಗೆ ಧ್ವನಿಯಾಗಿ ನಿಲ್ಲಬಲ್ಲಂತಹ ಗಿರಾಕಿಗಳಂತೂ ಇವರಲ್ಲ ಬಿಡಿ ಅಂತ ಹೇಳ್ಬೋದು. ಅಭಿಜಿತ್ ದೀಪ್ಗೆ ಅಂತವರು ಏನು ದೇವಮಾನವನೂ ಅಲ್ಲ ಅಥವಾ ಏನು ಈ ದೇಶದ ಭವಿಷ್ಯದ ನಾಯಕ ಕೂಡ ಅಂತ ಹೇಳಲಿಕ್ಕೂ ಸಾಧ್ಯವೇ ಇಲ್ಲ. ಎಲ್ಲೋ ಒಂದು ರೀತಿ ಸರ್ಕಾರ ಮಾಡುವಂಥ ಅಥವಾ ಕಾನೂನು ವ್ಯವಸ್ಥೆಗೆ ಒಂದು ರೀತಿ ಪ್ರಶ್ನಾರ್ಥಕವಾಗಿ ಹುಟ್ಟು ಹಾಕುವಂಥ ಒಂದು ರೀತಿ ಸಮಸ್ಯೆಗಳನ್ನು ಹುಟ್ಟು ಹಾಕಬಲ್ಲಂತಹ ಕುತಂತ್ರಿ ಅಂತ ಕೂಡ ಹೇಳಿದ್ರು ಬಹುಶಃ ತಪ್ಪಾಲಿಕ್ಕಿಲ್ಲ. ಜೊತೆಲಿ ನೋಡಿ, ಅಪ್ಪ ಅಮ್ಮ ಎಲ್ಲ ಒಂದು ಕಡೆ ಇಂಟರ್ನೆಟ್ ಕೊಡಿಸಿರ್ತಾರೆ, ಮಕ್ಕಳು ಓದಲಿ ಅಥವಾ ಕೆಲಸಕ್ಕೆ ಹೋಗಲಿ ಅಥವಾ ಇನ್ನೇನೋ ಒಳ್ಳೇದಕ್ಕೆ ಉಪಯೋಗ ಮಾಡ್ಕೊಳ್ಳಿ ಅಂತೇಳಿ. ಬಟ್ ಈ ಮಕ್ಕಳು ಹೆಂಗೆ ದಾರಿ ತಪ್ತಾರೆ ಅಂದರೆ ಅಭಿಜಿತ್ ದೀಪ್ಗೆನೋ ಅದರ ಒಂದು ಭಾಗ ಅಂತ ಹೇಳ್ಬೋದು. ಅಮೆರಿಕಕ್ಕೆ ಓದೋದಕ್ಕೆ ಓದಂಥ ಪಾರ್ಟಿ ಇಲ್ಲಿ ಭಾರತದ ರಾಜಕೀಯದಲ್ಲಿ ಮೂಗು ತೋರಿಸುವಂಥ ಅವಶ್ಯಕತೆ ಏನಿತ್ತು? ಇದೆಲ್ಲ ಸಾಧ್ಯನಾ? ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕಂದ್ರೆ ಸಾಕಷ್ಟು ಹೋರಾಟ, ಪರಿಶ್ರಮ, ತ್ಯಾಗ ಎಲ್ಲವೂ ಅಡಗಿರುತ್ತೆ. ಇಲ್ಲೆಲ್ಲ ಕೂತ್ಕೊಂಡು ಒಂದು ಪೇಜ್ ಕ್ರಿಯೇಟ್ ಮಾಡ್ಬಿಟ್ಟು ನಾನೇನೋ ಈ ದೇಶವನ್ನು ಉದ್ಧಾರ ಮಾಡ್ಬಿಡ್ತೀನಿ, ದಬ್ಬಾಕ್ಬಿಡ್ತೀನಿ ಈ ಅಭಿಜಿತ್ ದೀಪ್ಗೆ ಅಂತ ಯುವಕರು ಹೇಳೋದಲ್ಲ ಇದೆಯಲ್ಲ, ಈ ಹುಚ್ಚಾಟ ಇದೆಯಲ್ಲ, ಇದೆಲ್ಲವೂ ಕೂಡ ನಮ್ಮ ಈ ಡೆಮಾಕ್ರಸಿನಲ್ಲಿ ಇದೆಲ್ಲವೂ ಕೂಡ ಕೇವಲ ಸೋಷಿಯಲ್ ಮೀಡಿಯಾದಿಂದನೇ ಎಲ್ಲವನ್ನು ಬದಲಾಯಿಸ್ಬಿಡ್ತೀನಿ ಅಂತ ಹೇಳೋದಕ್ಕೆ
ಸಾಧ್ಯವೇ ಇಲ್ಲ. ಎಲ್ಲೋ ಅಮೇರಿಕದ ಮೂಲೆಯಲ್ಲಿ ಕುತ್ಕೊಂಡು ಯಾವುದೋ ಸಿಸ್ಟಮ್ನಲ್ಲಿ ಕುತ್ಕೊಂಡು ಅಥವಾ ಲ್ಯಾಪ್ಟಾಪು ಕೈಯಲ್ಲಿ ಹಿಡ್ಕೊಂಡು ನೆಟ್ ಇದೆ, ಸೊ ಸಿಸ್ಟಮಲ್ಲಿ ಏನೋ ಒಂದು ಪೋಸ್ಟ್ ಒಂದು ಕ್ರಿಯೇಟ್ ಮಾಡ್ಬಿಟ್ಟು ಅಲ್ಲೊಂದು ಪೋಸ್ಟ್ ಕ್ರಿಯೇಟ್ ಮಾಡ್ಬಿಟ್ಟು ಅರಿಬಿಟ್ಟಿದ ತಕ್ಷಣ ರಾತ್ರೋರಾತ್ರಿ ಅದಕ್ಕೊಂದಷ್ಟು ಫಾಲೋವರ್ಸ್ ಆಗಿಬಿಟ್ರೆ ಯಾರು ಕೂಡ ಒಬ್ಬ ದೊಡ್ಡ ಭವಿಷ್ಯದ ನಾಯಕ ಆಗೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಈ ದೇಶದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಇವತ್ತಿಗೂ ಕೂಡ 92-93 ಇಳಿ ವಯಸ್ಸಿನಲ್ಲೂ ಕೂಡ ಅವರ ಹೋರಾಟ ಭಾವನೆ ಇದೆಯಲ್ಲ, ಅವರ ಹೋರಾಟ ಮನೋಭಾವ ಇದೆಯಲ್ಲ, ದೇಶದ ಬಗೆಗಿನ ಅಥವಾ ರಾಜ್ಯದ ಬಗೆಗಿನ ಅವರ ಕಾಳಜಿ ಇದೆಯಲ್ಲ, ಅಥವಾ ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರು ನೀಡಿರುವಂಥ ಕೊಡುಗೆ ಇದೆಯಲ್ಲ, ರೈತರ ಪರವಾಗಿ ಅವರು ಹೋರಾಟ ಮಾಡಿದಂಥ ನೀರಿಗಾಗಿ ಕುಡಿಯುವ ನೀರಿಗೋಸ್ಕರ ಹೋರಾಟ ಮಾಡಿದಂಥ ಆ ತ್ಯಾಗ ಮನೋಭಾವ ಇದೆಯಲ್ಲ, ಅದು ನಿಜವಾದ ಹೋರಾಟ ಅಂದರೆ. BS ಯಡಿಯೂರಪ್ಪನವರು ಇದ್ದಾರಲ್ಲ, ಈ ರಾಜ್ಯದ ತಳಮಟ್ಟದಿಂದ ಹಳ್ಳಿಗಳಲ್ಲಿ ಸೈಕಲ್ ಮೂಲಕ ರ್ಯಾಲಿ ಮಾಡ್ತಾರೆ, ಸೈಕಲ್ ತುಳ್ಕೊಂಡು ಹೋಗಿ ಹಳ್ಳಿಗಳನ್ನು ಸುತ್ತಿ ಪಕ್ಷವನ್ನು ಕಟ್ಟು ಅಧಿಕಾರಕ್ಕೆ ತರ್ತಾರೆ. ಅದು ನಿಜವಾದ ನಾಯಕತ್ವ, ಅದು ನಿಜವಾದ ಹೋರಾಟದ ಮನೋಭಾವ, ಅದು ನಿಜವಾದ ಕ್ರಾಂತಿ ಅಂದೆ. ಈ ಅಭಿಜಿತ್ ದೀಪ್ಕೆ ಅಂತ ಈ ಹುಡುಗಾಟ ಆಡುವಂಥ ಈ ಹುಡುಗರು ಇದಾರಲ್ಲ, ನೋಡಿ, ಇನ್ನೊಂದು ಭಾಳ ಕ್ಲಿಯರ್ ಆಗಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಪ್ರಶಾಂತ್ ಕಿಶೋರ್. ನಾನೊಬ್ಬ ದೊಡ್ಡ ಚಾಣಾಕ್ಷ, ನನ್ನಿಂದನೇ BJP ಅಧಿಕಾರಕ್ಕೆ ಬಂತು, ನಾನೊಬ್ಬ ದೊಡ್ಡ ತಂತ್ರಗಾರ, ನಾನು ಚಾಣಾಕ್ಷ ಅಂತೆಲ್ಲ ಹೇಳಿ ಏನೆಲ್ಲ ಬಿಲ್ಡಪ್ ಕೊಟ್ರಲ್ಲ, BJP ಅನ್ನೋ ಅಧಿಕಾರ ನನ್ನಿಂದಲೇ ಬಂತು ಎನ್ನುವಂಥ ಭ್ರಮೆನಲ್ಲಿ ಮುಳುಗಿದ್ರು. ಬಟ್ ಬಿಹಾರ್ನಲ್ಲಿ ಎಲೆಕ್ಷನ್ ನಿಂತಾಗ ಇದೇ ಒಂದು ಸ್ವಂತ ಪಕ್ಷ ಕಟ್ಟಿ ಪ್ರಶಾಂತ್ ಕಿಶೋರ್ ಏನು ಅಧಿಕಾರಕ್ಕೆ ಬಂದ್ರ ಮಕಡೆ ಮಲಗಿದ್ರು. ಬಿಹಾರ್ನಲ್ಲಿ ಸೋತು ಸುಣ್ಣ ಆಗುವಂಥ ಮೂಲಕ ಮಠ ಆಶ್ರಮವನ್ನು ಸೇರುವಂಥ ಪರಿಸ್ಥಿತಿ ಬಂತು. ಅಜಿತ್ ದೀಪ್ಕೆದು ಅಷ್ಟೇ, ನಾಳೆ ದಿನ ಇಂತಹದೇ ಒಂದು ಕ್ಷಣ, ಇಂತಹದೇ ಒಂದು ಪರಿಸ್ಥಿತಿ ಬಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅಮೇರಿಕದಲ್ಲಿ ಅದೇನೋ ಓದಬೇಕು ದಬಾಗಬೇಕಂತ ಹೋಗಿದ್ರಲ್ಲ, ಮೊದಲು ಅದನ್ನು ಮಾಡಿ. ಸ್ನೇಹಿತರೆ, ಎಲ್ಲ ಒಂದು ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಕಾಕ್ರೋಚ್ ಜನತಾ ಪಾರ್ಟಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾರೆ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.